ಎಲ್ಲರಿಗೂ ನಮಸ್ಕಾರ. ಭಾರತದ ಆಡಳಿತ ವ್ಯವಸ್ಥೆ ಅಂದ್ರೆ ಏನದು, ಅದು ಹೇಗೆ ಕೆಲಸ ಮಾಡುತ್ತೆ, ದೆಹಲಿಯಲ್ಲಿ ಕೂಟು ತೆಗೆದುಕೊಳ್ಳುವ ನಿರ್ಧಾರದಿಂದ ಹಿಡಿದು ನಿಮ್ಮೂರಿನ ಗ್ರಾಮ ಪಂಚಾಯಿತಿಯವರೆಗೆ ಈ ಇಡೀ ಸಿಸ್ಟಮ್ ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಸರಿ, ಮೊದಲು ನಾವು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾತಾಡೋಣ. ಭಾರತದ ಮ್ಯಾಪ್ ನೋಡುವಾಗ ಕೆಲವು ಪ್ರದೇಶಗಳು ರಾಜ್ಯಗಳಿಗಿಂತ ಬೇರೆ ಥರ ಇರುತ್ತಾವಲ್ಲ? ಯಾಕೆ? ಅವುಗಳಿಗೂ ರಾಜ್ಯಗಳಿಗೂ ಏನು ವ್ಯತ್ಯಾಸ? ಅವುಗಳ ಆಡಳಿತದ ರಿಮೋಟ್ ಕಂಟ್ರೋಲ್ ಯಾರ ಕೈಯಲ್ಲಿರುತ್ತೆ? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ತುಂಬಾ ಸಿಂಪಲ್. ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಅವು ನೇರವಾಗಿ ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿರುತ್ತವೆ. ಅಂದ್ರೆ ಈ ಪ್ರದೇಶಗಳಿಗೆ ನಮ್ಮ ರಾಜ್ಯಗಳ ಹಾಗೆ ಸ್ವಂತ ಮುಖ್ಯಮಂತ್ರಿ ಅಥವಾ ಪ್ರತ್ಯೇಕ ಸರ್ಕಾರ ಇರೋದಿಲ್ಲ. ಇಲ್ಲಿನ ಆಡಳಿತಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ನಿರ್ಧಾರವನ್ನು ದೆಹಲಿಯಿಂದಲೇ ತೆಗೆದುಕೊಳ್ಳಲಾಗುತ್ತೆ. ಹಾಗಾದ್ರೆ ಈಗ ಕೇಂದ್ರದ ಮಟ್ಟದಿಂದ ಕೆಳಗಿಳಿದು ಆಡಳಿತದ ಬೇರುಗಳ ಹತ್ತಿರ ಹೋಗೋಣ. ಅಂದ್ರೆ ಜನರ ಮನೆಬಾಗಿಲಿಗೆ ಆಡಳಿತವನ್ನ ತಲುಪಿಸುವ ವ್ಯವಸ್ಥೆ ಬಗ್ಗೆ. ಅದೇ ಸ್ಥಳೀಯ ಸ್ವಶಾಸನ. ಪ್ರಜಾಪ್ರಭುತ್ವದ ನಿಜವಾದ ಪಾವರ್ ಇರೋದೇ ಇಲ್ಲಿ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಥಳೀಯ ಸ್ವಶಾಸನದ ಅಸ್ಲಿ ಮ್ಯಾಜಿಕ್ ಏನು ಗೊತ್ತಾ? ನಮ್ಮ ರಸ್ತೆಯಲ್ಲಿರೋ ಗುಂಡಿ ಮುಚ್ಚಿಸೋಕೆ ನಾವು ದೆಹಲಿಗೆ ಫೋನ್ ಮಾಡಬೇಕಾಗಿಲ್ಲ, ಅಲ್ವಾ? ನಮ್ಮೂರಿನ ಸಮಸ್ಯೆಗೆ ನಮ್ಮಲ್ಲೇ ಪರಿಹಾರ ಸಿಗ್ಬೇಕು. ಇದೇ ಇದರ ಉದ್ದೇಶ. ಇದರಿಂದ ಏನಾಗುತ್ತೆ ಅಂದ್ರೆ, ಜನರು ಕೇವಲ 5 ವರ್ಷಕ್ಕೊಮ್ಮೆ ವೋಟ್ ಹಾಕೋದು ಮಾತ್ರ ಅಲ್ಲ, ಬದಲಿಗೆ ಆಡಳಿತದಲ್ಲೇ ನೇರವಾಗಿ ಭಾಗವಹಿಸಿದ ಹಾಗೆ ಆಗುತ್ತೆ. ಇದನ್ನೇ ನಾವು ಅಧಿಕಾರ ವಿಕೇಂದ್ರೀಕರಣ ಅಂತ ಕರೆಯೋದು. ಆದರೆ ಒಂದು ವಿಷಯ ನಾವು ನೆನಪಿಡಬೇಕು. ಹಳ್ಳಿಯ ವಾತಾವರಣ, ಅಲ್ಲಿನ ಸಮಸ್ಯೆಗಳೇ ಬೇರೆ. ಹಾಗೆ ನಗರದ ಜೀವನ, ಅಲ್ಲಿನ ಸವಾಲುಗಳೇ ಬೇರೆ, ಅಲ್ವಾ? ಅದಕ್ಕೆ ಆಡಳಿತ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಈ ಸ್ಥಳೀಯ ಸ್ವಶಾಸನದಲ್ಲಿ ನಾವು ಮುಖ್ಯವಾಗಿ 2 ಭಾಗಗಳನ್ನ ನೋಡಬಹುದು. ಒಂದು ಗ್ರಾಮೀಣ ಆಡಳಿತ, ಇನ್ನೊಂದು ನಗರ ಆಡಳಿತ. ಬನ್ನಿ, ಮೊದಲು ಹಳ್ಳಿಗಳ ಕಡೆ ಹೋಗೋಣ. ಈ ಗ್ರಾಮೀಣ ಆಡಳಿತ ಹೇಗೆ ಕೆಲಸ ಮಾಡುತ್ತೆ, ಅದರ ಬೇರೆ ಬೇರೆ ಹಂತಗಳು ಯಾವುವು ಅಂತ ನೋಡೋಣ. ಪ್ರತಿಯೊಂದು ಹಂತಕ್ಕೂ ಅದರದೇ ಆದ ಜವಾಬ್ದಾರಿ ಇರುತ್ತೆ. ನೋಡಿ, ಗ್ರಾಮೀಣ ಆಡಳಿತದ ತಳಪಾಯ ಅಂದ್ರೆ ಮೊದಲ ಸ್ಟೆಪ್ ಅದೇ ಗ್ರಾಮ ಪಂಚಾಯಿತಿ. ನಮ್ಮ ದಿನನಿತ್ಯದ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಸ್ಪಂದಿಸೋದು ಇದೆ. ಇದರ ಮೇಲಿನ ಹಂತದಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳು ಬರ್ತವೆ. ಇವು ಸ್ವಲ್ಪ ದೊಡ್ಡ ಮಟ್ಟದ ಯೋಜನೆಗಳನ್ನ, ಕೆಲಸಗಳನ್ನ ನೋಡ್ಕೊಳ್ತವೆ. ಇದು ಒಂಥರ ಕೆಳಗಿನಿಂದ ಮೇಲಕ್ಕೆ ಕಟ್ಟಿದ ಒಂದು ಗಟ್ಟಿಯಾದ ಚೇನ್ ಇದ್ದಾಗೆ. ಸರಿ, ಹಳ್ಳಿಗಳ ಕಥೆ ಆಯ್ತು. ಈಗ ಹಳ್ಳಿಗಳ ಆ ಶಾಂತ ವಾತಾವರಣದಿಂದ ನೇರವಾಗಿ ನಗರಗಳ ಗದ್ದಲಕ್ಕೆ ಬರೋಣ. ಸಿಟಿ ಲೈಫ್, ಇಲ್ಲಿನ ಸವಾಲುಗಳೇ ಬೇರೆ ಅಲ್ವಾ? ಹಾಗಾಗಿ ಇಲ್ಲಿನ ಆಡಳಿತದ ರೀತಿನೀತಿಯೂ ಕೂಡ ಪೂರ್ತಿ ಡಿಫ್ರೆಂಟ್. ಸಿಟಿಗಳಲ್ಲಿ ಆಡಳಿತದ ಜವಾಬ್ದಾರಿ ಇರೋದು ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆಗಳ ಕೈಯಲ್ಲಿ. ನಗರ ಎಷ್ಟು ದೊಡ್ಡದು ಅನ್ನೋದರ ಮೇಲೆ ಇವುಗಳ ಹೆಸರು, ಜವಾಬ್ದಾರಿ ಎಲ್ಲವೂ ಚೇಂಜ್ ಆಗತ್ತೆ. ಉದಾಹರಣೆಗೆ, ಒಂದು ಸಣ್ಣ ಪಟ್ಟಣಕ್ಕೆ ನಗರಸಭೆ ಇರ್ಬೋದು. ಅದೇ ಬೆಂಗಳೂರಿನಂಥ ದೊಡ್ಡ ಸಿಟಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಇದೆಲ್ವಾ? ರಸ್ತೆ, ನೀರು, ಕಸ ವಿಲೇವಾರಿ, ಹೀಗೆ ನಮ್ಮ ಡೈಲಿ ಲೈಫಿಗೆ ಬೇಕಾದ ಮೂಲ ಸೌಕರ್ಯಗಳನ್ನ ನೋಡ್ಕೊಳ್ಳೋದೇ ಇವುಗಳ ಮುಖ್ಯ ಕೆಲ್ಸ. ಹಾಗಾದ್ರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆವರೆಗೂ ನಾವು ನೋಡಿದ ಈ ಇಡೀ ವ್ಯವಸ್ಥೆ ಇದೆಯಲ್ಲ, ಇದು ಕೇವಲ ಒಂದಷ್ಟು ಆಫೀಸ್ಗಳು, ಕಟ್ಟಡಗಳು ಅಷ್ಟೇ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇವೇ ನಮ್ಮ ಪ್ರಜಾಪ್ರಭುತ್ವದ ಜೀವನಾಡಿ. ಅದು ಹೇಗೆ ಅಂತೀರಾ? ಬನ್ನಿ ನೋಡೋಣ. ಈ ಒಂದು ಮಾತನ್ನ ಗಮನಿಸಿ. ಸ್ಥಳೀಯ ಸ್ವಶಾಸನ ಪ್ರಜಾಪ್ರಭುತ್ವವನ್ನ ಬಲಪಡಿಸ್ತದೆ. ಇದು ತುಂಬಾ ಅರ್ಥಪೂರ್ಣವಾದ ಮಾತು. ಯಾಕಂದ್ರೆ ನಾವು ನಮ್ಮ ವಾರ್ಡ್ ಎಲೆಕ್ಷನ್ನಲ್ಲಿ ವೋಟ್ ಹಾಕಿದಾಗ, ನಮ್ಮ ಏರಿಯಾದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದಾಗ, ನಾವು ನಮ್ಮ ಪ್ರಜಾಪ್ರಭುತ್ವದ ಬೇರುಗಳಿಗೆ ನೀರು ಹಾಕಿದ ಹಾಗೆ. ಆಗ ನಾವು ಕೇವಲ ನೋಡ್ತಾ ಕೂರೋ ಪ್ರೇಕ್ಷಕರಾಗಿರೋಲ್ಲ, ಬದಲಿಗೆ ಆಟದ ಒಂದು ಭಾಗವಾಗಿರ್ತೀವಿ. ನಾಳಿನ ದೊಡ್ಡ ದೊಡ್ಡ ನಾಯಕರು ಹುಟ್ಟಿ ಬರೋದಕ್ಕೂ ಇದೇ ಸ್ಥಳೀಯ ಆಡಳಿತನೇ ಮೊದಲ ಮೆಟ್ಲು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಪ್ರಜಾಪ್ರಭುತ್ವವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಸ್ಥಳೀಯ ಮಟ್ಟದಲ್ಲಿ ನಿಮ್ಮೆಲ್ಲರ ಪಾತ್ರ ಏನು? ಇದನ್ನ ಯೋಚನೆ ಮಾಡಿ. ಯಾಕಂದ್ರೆ ನೆನ್ಪಿಡಿ, ದೇಶದಲ್ಲಿ ದೊಡ್ಡ ಬದಲಾವಣೆ ಆಗ್ಬೇಕು ಅಂದ್ರೆ ಅದರ ಶುರುವಾತು ನಮ್ಮ ಬೀದಿಯಿಂದಲೇ ಆಗ್ಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಗೂ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಮತ್ತೆ ಭೇಟಿಯಾಗೋಣ.